ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ರಸಗೊಬ್ಬರಕ್ಕೆ ಫೇಮಸ್ ಆಗಿದೆ ನೋಡಿ. ಸಿಂದ್ರಿ ಎಂಬ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಸ್ಥಾಪನೆಯಾದ ವರ್ಷ 1951. 1951ರಲ್ಲಿ ಸ್ಥಾಪನೆಯಾಗಿದೆ. ಸಿಂದ್ರಿ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಗೆ ಪ್ರಸಿದ್ಧಿಯಾಗಿದೆ. 1951ರ ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ. ಫರ್ಟಿಲೈಸರ್ ಫ್ಯಾಕ್ಟರಿ ಅಂತ ಕರಿತೀವಿ. ಫರ್ಟಿಲೈಸರ್ ಫ್ಯಾಕ್ಟರಿ ಅಂದ್ರೆ ಏನು? ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಎಲ್ಲಿ ಪ್ರಾರಂಭ ಮಾಡಲಾಯಿತು? ಕಲಬುರಗಿಯಲ್ಲಿ, ಮಂಡ್ಯದಲ್ಲಿ, ಮೈಸೂರಿನ ಬೆಳಗೋಳ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಕರ್ನಾಟಕ ರಾಜ್ಯದ ಪ್ರಥಮ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಎಲ್ಲಿ ಪ್ರಾರಂಭಿಸಲಾಯಿತು ಅಂದ್ರೆ ಮೈಸೂರಿನ ಬೆಳಗೋಳ ಎಂಬ ಸ್ಥಳದಲ್ಲಿ ಪ್ರಾರಂಭಿಸಲಾಯಿತು ನೋಡಿ. ಯಾವ ವರ್ಷ ಅಂದ್ರ 1938. 1938ರಲ್ಲಿ ಮೈಸೂರು ಜಿಲ್ಲೆಯ ಬೆಳಗೋಳ ಎಂಬ ಸ್ಥಳದಲ್ಲಿ ರಾಜ್ಯದ ಪ್ರಥಮ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಪ್ರಾರಂಭಿಸಲಾಗಿದೆ. ಕೃಷ್ಣಾ ನದಿಯು ಎಲ್ಲಿ ಹುಟ್ಟುತ್ತದೆ? ಇದರ ಮೂಲ ಎಲ್ಲಿದೆ? ಕೃಷ್ಣಾ ನದಿಯ ಮೂಲ ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಸಹ್ಯಾದ್ರಿ, ಮಹಾಬಳೇಶ್ವರ, ಪಶ್ಚಿಮ ಘಟ್ಟ. ಸಿಂಪಲ್, ವೆರಿ ಇಂಪಾರ್ಟೆಂಟ್. ಎಲ್ಲಿ ಹುಟ್ಟುತ್ತದೆ ಅನ್ನುವಂಥದ್ದು ಪ್ರಶ್ನೆ ಕೇಳಿದ್ದಾನೆ. ಛೋಟಾ ನಾಗಪುರ ಪ್ರಸ್ಥಭೂಮಿ, ಸಹ್ಯಾದ್ರಿ ಬೆಟ್ಟಗಳು, ಮಹಾಬಳೇಶ್ವರ, ಪಶ್ಚಿಮ ಘಟ್ಟಗಳು. ನೋಡಿ, ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಮಹಾರಾಷ್ಟ್ರದ ಮಹಾಬಳೇಶ್ವರದ ಕೃಷ್ಣ ಅನ್ನುವಂತ ಒಂದು ಟೆಂಪಲ್ ಹತ್ರ ಜನ್ಮ ತಾಳುತ್ತದೆ. ಕೃಷ್ಣನ ದೇವಸ್ಥಾನದ ಹತ್ತಿರ ಜನ್ಮ ತಾಳುತ್ತದೆ. ಸರಿಯಾದಂತ ಉತ್ತರ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯ ತೋರಿ ಎಂಬ ಸ್ಥಳದಲ್ಲಿ ಹುಡುತ್ತದೆ ನೋಡಿ. ದಾಮೋದರ ಅನ್ನುವಂತ ನದಿ ಇದೆಯಲ್ಲ, ಇದನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದ ಕಣ್ಣೀರಿನೆನಿಸಿಕೊಂಡಿರ್ತಕ್ಕಂಥ ದಾಮೋದರ ನದಿ ಎಲ್ಲಿ ಜನ್ಮ ತಾಳುತ್ತಂದ್ರ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯ ತೋರಿ ಎಂಬ ಸ್ಥಳದಲ್ಲಿ ಹುಡುತ್ತದೆ. ತೋರಿ. ಕೃಷಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಭಾರತದಲ್ಲಿ ಕೃಷಿ ಕ್ರಾಂತಿಯ ಪಿತಾಮಹ. ಭಾರತದಲ್ಲಿ ಕೃಷಿ ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್ ನೋಡಿ. ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ಶ್ವೇತ ಅಥವಾ ಕೃಷಿ ಏನು ಹಾಲು ಕ್ಷೀರ, ವರ್ಗಿಸ್ ಕುರಿಯನ್. ವರ್ಗಿಸ್ ಕುರಿಯನ್ ಅನ್ನ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಕ್ಷೀರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹ ಯಾರಂದ್ರ ವರ್ಗಿಸ್ ಕುರಿಯನ್ ನೋಡಿ. ಬರೇ ಕೃಷಿ ಕ್ರಾಂತಿಯ ಪಿತಾಮಹ ಅಂತ ಬಂದ್ರೆ, ಕೇವಲ ಕೃಷಿ ಕ್ರಾಂತಿಯ ಪಿತಾಮಹ ಅಂದ್ರ ಶಬಾಷ್, ಮೆಕ್ಸಿಕೋ ದೇಶದಲ್ಲಿ ನಾರ್ಮನ್ ಬೋರ್ಲಾಂಗ್ ನೋಡಿ. ನಾರ್ಮನ್ ಬೋರ್ಲಾಂಗ್. ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೃಷಿಗೆ ಒಳಪಟ್ಟ ರಾಜ್ಯ ಯಾವುದು? ಹೈಯೆಸ್ಟ್ ಕೃಷಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ. UP ನೋಡಿ. ಉತ್ತರ ಪ್ರದೇಶ ರೈಟ್ ಆನ್ಸರ್. ಉತ್ತರ ಪ್ರದೇಶ ಸರಿಯಾದಂತ ಉತ್ತರ. ಅತಿ ಹೆಚ್ಚು ಮೆಕ್ಕಲು ಮಣ್ಣನ್ನು ಹೊಂದಿದ ರಾಜ್ಯ ಯಾವುದು? ಇದರಲ್ಲಿ ಗರಿಷ್ಠ ಮೆಕ್ಕಲು ಮಣ್ಣನ್ನು ಹೊಂದಿರುವಂತ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಗರಿಷ್ಠ ಮೆಕ್ಕಲು ಮಣ್ಣನ್ನು ಹೊಂದಿರುವಂತ ರಾಜ್ಯ
ಉತ್ತರ ಪ್ರದೇಶದ ಮಹಾಮೈದಾನ, ಈ ಒಂದು ಗಂಗಾ ನದಿ ಮುಖ ಜಭೂಮಿ ಅಥವಾ ಮಹಾಮೈದಾನದಲ್ಲಿ ಹೈಯೆಸ್ಟ್ ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಎ ಬಿ ಬಿ ಸಿ ಬಿ ಡಿ ಎ ಡಿ, ಎ ಬಿ ಸಿ ಡಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ರಾಜ್ಯಗಳು ಯಾವುವು? ಯಾವ ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಸರ್ವೇ ಸಾಮಾನ್ಯವಾಗಿ ಹಂಚಿಕೆಯಾಗ್ಯಾವ? ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗಿರುವಂತಹ ರಾಜ್ಯಗಳು ಯಾವಂದ್ರ, ಒಂದು ಕರ್ನಾಟಕ, ಇನ್ನೊಂದು ತಮಿಳುನಾಡು. ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಇಡೀ ಭಾರತ ದೇಶದಲ್ಲಿ ಈ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟ ಏನು ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗಿರುವಂತ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಎರಡೂ ಹಂಚಿಕೆಯಾಗಿರುವಂತ ಸಾಮಾನ್ಯವಾದ ಎರಡು ರಾಜ್ಯಗಳು ಯಾವಂದ್ರ, ಒಂದು ಕರ್ನಾಟಕ, ಇನ್ನೊಂದು ತಮಿಳುನಾಡು. ಈ ಎರಡರಲ್ಲಿ ಸಾಮಾನ್ಯವಾಗಿ ಹಂಚಿಕೆಯಾಗ್ಯಾವ. ದೇವರ ನಾಡು ಎಂದು ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ? ದೇವರ ನಾಡು, ದೇವರ ನಾಡು, ದೇವರ ನಾಡು ಎಂದು ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಕರೆಯಲಾಗಿದೆ? ದೇವರ ನಾಡು ಯಾವಂದ್ರೆ ಕೇರಳ ರಾಜ್ಯ. ನೋಡಿ, ಕೇರಳ ರಾಜ್ಯವನ್ನ ದೇವರ ನಾಡು, ದೇವರ ನಾಡು ಅಂತ ಹೇಳಿ ಕರಿತೀವಿ. ದೇವರ ನಾಡು ಯಾವಂದ್ರೆ ಕೇರಳ. ಕೇರಳ ರಾಜ್ಯವನ್ನ ದೇವರ ನಾಡು ಅಂತ ಹೇಳಿ ಕರಿತೀವಿ. ಅತಿ ಹೆಚ್ಚು ಲವಂಗ, ಮೆಣಸು, ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಜ್ಯ ಯಾವುದು? ಅತಿ ಹೆಚ್ಚು ಲವಂಗ, ಮೆಣಸು, ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಜ್ಯ ಯಾವುದಂದ್ರ ಕೇರಳ ರಾಜ್ಯ. ನೋಡಿ, ಚೇರರ ಕಾಲದಲ್ಲಿ ಮಂಜರಿಸ್ ಅನ್ನುವಂತ ಬಂದರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇತ್ತು? ಮಂಜರಿಸ್. ಕೇರಳ ಕಾಲದಲ್ಲಿ ಮಂಜರಿಸ್ ಅನ್ನುವಂತ ಒಂದು ಬಂದರ ಫೇಮಸ್. ಅದು ಮಂಜರಿಸ್. ಮಂಜರಿಸ್ ಅಂದ್ರೆ ಕೇರಳ ರಾಜ್ಯ, ನೆನ್ಪಿಡಿ. ಪ್ರಾಚೀನ ಕಾಲದಲ್ಲಿ ಮಂಜರಿಸ್ ಅನ್ನುವುದು ಕೇರಳ ರಾಜ್ಯದಲ್ಲಿ ಕಂಡು ಬಂದಂತ ಒಂದು ಪ್ರಸಿದ್ಧವಾಗಿರುವಂತ ಬಂದರ. ಅದು ನೋಡಿ, ಚೋಳರ ಕಾಲದಲ್ಲಿ ಕಾವೇರಿ ಪಟ್ಟಣ ಮತ್ತು ಅರಕಮೇಡ ತಮಿಳುನಾಡು, ಮದುರೈ, ಶೆಲೆಯೂರು ತಮಿಳುನಾಡು, ಚೇರ, ಮಂಜರಿಸ್ ಕೇರಳ. ಗುಪ್ತರ ಮತ್ತು ಮೌರ್ಯರ ಪೂರ್ವ ಕರಾವಳಿ ಯಾವಂದ್ರ ತಾಮ್ರಲಿಪ್ತಿ. ತಾಮ್ರಲಿಪ್ತಿ ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಗುಪ್ತ ಮತ್ತು ಮೌರ್ಯರ ಪಶ್ಚಿಮ ಕರಾವಳಿಯ ಬಂದರಗಳಂದ್ರೆ ಕಲ್ಯಾಣ ಮತ್ತು ಬ್ರೋಚ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ರೋಮನರ ಗ್ರೀಕರೊಂದಿಗೆ ವ್ಯಾಪಾರ ಹೊಂದಿರುವಂತ ಒಂದು ಬಂದರ ಯಾವಂದ್ರೆ ಅರಕಮೇಡ. ಅರಕಮೇಡ ಎಲ್ಲಿದೆ ಅಂದ್ರೆ ತಮಿಳುನಾಡಲ್ಲಿ ಕಂಡು ಬರ್ತದೆ, ತಮಿಳುನಾಡಿನಲ್ಲಿ. ಚೇರರ ಕಾಲದಲ್ಲಿ ಕಾವೇರಿ ಪಟ್ಟಣಂ, ನೆನ್ಪಿಡಿ. ಬಂದರಗಳು ಕ್ವಶನ್ ಆಗಿವೆ ಇವು. ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾದ ಬಂದರ ಅಂದ್ರೆ ಭಟ್ಕಳ ಬಂದರ. ಎಲ್ಲಿದೆ ಭಟ್ಕಳ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಯಾವ ನದಿಯ ದಡ ಅಂದ್ರ ಶರಬಿ. ಶರಬಿ ನದಿಯ ದಡದ ಮೇಲೆ ಭಟ್ಕಳ ಬಂದರ ಇದೆ. ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾಗಿರುವಂತ ಬಂದರ ಅಂದ್ರ ಭಟ್ಕಳ ಬಂದರ. ತಮಿಳುನಾಡಿನಲ್ಲಿ ಕಾವೇರಿ ಪಟ್ಟಣ ಮತ್ತು ಅರಕಮೇಡ. ಅರಕಮೇಡ ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ಪಾಂಡಿಚೇರಿಯಲ್ಲಿ ಕಂಡು ಬರ್ತದೆ ಅರಕಮೇಡ. ಇದು ನೋಟ್ ಮಾಡ್ಕೋರಿ, ಒಂದ್ ನಿಮಿಷ ಎಲ್ಲರೂ ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಮಾಡ್ಕೋತೀರಿ? ಬರ್ಕೊಂಡ್ಬಿಟ್ರಿ ಅದನ್ನ. ಬರ್ಕೊಳ್ಳಿ. ಬರ್ಕೊಂಡ್ರಿ? ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾದ ಬಂದರ ಅಂದ್ರೆ ಭಟ್ಕಳ ಬಂದರ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬಂದು ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಚೋಳರ ಕಾಲದಲ್ಲಿ ಕಾವೇರಿ ಪಟ್ಟಣ ಮತ್ತು ಅರಕಬೇಡ ತಮಿಳುನಾಡು.
ಮದುರೈ ಶೆಲಿಯೂರು ತಮಿಳುನಾಡು, ಚೇರರ ಕಾಲದಲ್ಲಿ ಮಂಜ್ರಿಸ್ ಕೇರಳ, ಗುಪ್ತರು ಮತ್ತು ಮೌರ್ಯರ ಕಾಲದಲ್ಲಿ ತಾಮ್ರಲಿಪ್ತಿ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಕ್ವಶನ್ ಹೆಂಗ್ ಕೇಳೇನಂದ್ರ ಗುಪ್ತರು ಮತ್ತು ಮೌರ್ಯರ ಕಾಲದ ಪೂರ್ವ ಕರಾವಳಿ ಬಂದರ ಯಾವ್ದಂತ ಕೇಳೇನ. ಗುಪ್ತರು ಮತ್ತು ಮೌರ್ಯರ ಪೂರ್ವ ಕರಾವಳಿ ಬಂದರ ಅಂದ್ರ ತಾಮ್ರಲಿಪ್ತಿ ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಗುಪ್ತರು ಮತ್ತು ಮೌರ್ಯರ ಪಶ್ಚಿಮ ಕರಾವಳಿಯ ಬಂದರ ಅಂದ್ರೆ ಕಲ್ಯಾಣ ಮತ್ತು ಬ್ರೂಚ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ರೋಮನ್ನರ ಗ್ರೀಕರೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿರುವ ತಿಳಿಸುವ ಬಂದರ ಯಾವಂದ್ರೆ ಅರಕಮೇಡ. ಅಷ್ಟೇ ಅಲ್ಲ, ಅರಕಮೇಡದಲ್ಲಿ ಶಾತವಾಹನರ ಕಾಲದ ಪ್ರಶಸ್ತವಾಗಿರುವಂತ ಈ ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ಮೀನು ಮತ್ತು ಹಡಗಿನ ಚಿತ್ರಗಳು ಗೊತ್ತಾ. ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನ ಪ್ರಿಂಟ್ ಹೊಂದಿರತಕ್ಕಂತ ಒಂದು ನಾಣ್ಯಗಳು ಎಲ್ಲಿ ಸಿಕ್ಕವಂದ್ರ ಅರಕಮೇಡ. ಪಾಂಡಿಚೇರಿಯಲ್ಲಿದೆ ಬಂದರ ಪ್ರೆಸೆಂಟ್ ಅರಕಮೇಡ. ಕೆಳಗಿನ ಯಾವ ಬೆಳೆಯನ್ನ ಭಾರತದ ಅತಿ ಹೆಚ್ಚು ಉತ್ಪಾದಿಸುವ ಹಾಗೆ ಈ ಕೆಳಗಿನ ಯಾವ ಬೆಳೆಯನ್ನು ಭಾರತ ಅತಿ ಹೆಚ್ಚು ಉತ್ಪಾದಿಸಿ ಹಾಗೆ ಅನುಭವಿಸಿ ಮತ್ತು ಆಮದು ಮಾಡಿಕೊಳ್ಳುತ್ತದೆ. ಗೋಧಿ, ಹತ್ತಿ, ಕಬ್ಬು, ದ್ವಿದಳ ಧಾನ್ಯಗಳು. ನೋಡಿ, ಹೈಯೆಸ್ಟ್ ಉತ್ಪಾದನೆನೂ ಮಾಡ್ತದ, ಅದನ್ನ ಅನುಭವಿಸ್ತದ, ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಮದನ್ನು ಕೂಡ ಮಾಡಿಕೊಳ್ಳುತ್ತದೆ. ಯಾವುದದು? ಕೆಳಗಿನ ಯಾವ ಬೆಳೆಯನ್ನು ಭಾರತ ಅತಿ ಹೆಚ್ಚು ಉತ್ಪಾದಿಸುತ್ತದೆ ಹಾಗೆ ಅನುಭವಿಸಿ ಮತ್ತು ಅದನ್ನು ಆಮದು ಮಾಡಿಕೊಳ್ಳುತ್ತದೆ? ಫಸ್ಟ್ ದ್ವಿದಳ ಧಾನ್ಯಗಳು, ಅದ ಮೇಲೆ ಗೋಧಿ. ನೋಡಿ, ಗೋಧಿನೂ ಕೂಡ ನಾವು ಕೆಲವು ಸಮಯದಲ್ಲಿ ಆಮದು ಮಾಡಿಕೊಂಡಿದ್ದು ಇತಿಹಾಸ ಇದೆ. ಬಾಟಾನಿಕಲ್ ಗಾರ್ಡನ್ ಆಫ್ ಇಂಡಿಯಾ ರಿಪಬ್ಲಿಕ್ ನೆಲೆಗೊಂಡಿರುವುದು ಇಲ್ಲಿ. ನೋಯ್ಡಾ ಉತ್ತರ ಪ್ರದೇಶ, ಆಗ್ರಾ ಉತ್ತರ ಪ್ರದೇಶ, ಮನಾಲಿ ಹಿಮಾಚಲ ಪ್ರದೇಶ, ಕಾಂಗ್ರಾ ಹಿಮಾಚಲ ಪ್ರದೇಶ. ಬಾಟಾನಿಕಲ್ ಗಾರ್ಡನ್ ಆಫ್ ಇಂಡಿಯಾ ರಿಪಬ್ಲಿಕ್ ನೆಲೆಗೊಂಡಿರುವುದು ಇಲ್ಲಿ ಅಥವಾ ಎಲ್ಲಿ? ಸರಿಯಾದಂತ ಉತ್ತರ ಉತ್ತರ ಪ್ರದೇಶದ ನೋಯ್ಡಾ. ರೈಟ್ ಆನ್ಸರ್ ನೋಡಿ, ನೋಯ್ಡಾ ಫ್ರಮ್ ಉತ್ತರ ಪ್ರದೇಶ್. ಕೇಂದ್ರ ಒಳನಾಡು ಜಲಸಾರಿಗೆಯ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಒಳನಾಡು ಜಲಸಾರಿಗೆಯ ಕೇಂದ್ರ ಕಚೇರಿ, ಕೇಂದ್ರ ಒಳನಾಡು ಜಲಸಾರಿಗೆ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ನೋಯ್ಡಾ. ನೋಡಿ, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೇಂದ್ರ ಒಳನಾಡು ಜಲಸಾರಿಗೆ ಕೇಂದ್ರ ಕಚೇರಿ ಕಂಡುಬರುತ್ತದೆ. ನೋಯ್ಡಾ ಉತ್ತರ ಪ್ರದೇಶ. ನೋಡಿ, ಭಾರತದಲ್ಲಿನ ಕೈಗಾರಿಕಾ ವಿವಾದಗಳಿಗೆ ಬಹುಮುಖ್ಯವಾದ 2 ಕಾರಣಗಳು: ಕೂಲಿ ಮತ್ತು ಭತ್ಯೆಯ ಸಮಸ್ಯೆ, ಸಿಬ್ಬಂದಿ ಹಿಂಬಡಿಯುವಿಕೆಯ ಸಮಸ್ಯೆ, ಬೋನಸ್ ಸಮಸ್ಯೆ. ಕೈಗಾರಿಕಾ ಅಪಘಾತಗಳಿಗೆ ಪರಿಹಾರ 1 ಮತ್ತು 2 ಸರಿಯಾಗಿದೆ, 2 3 ಸರಿಯಾಗಿದೆ, 3 4 ಸರಿಯಾಗಿದೆ, 1 4 ಸರಿಯಾಗಿದೆ. ಆನ್ಸರ್ ಮಾಡ್ತೀರಿ? ಕೂಲಿ ಮತ್ತು ಭತ್ಯೆಯ ಸಮಸ್ಯೆ, ಸಿಬ್ಬಂದಿ ಮತ್ತು ಹಿಂಪಡೆಯುವಿಕೆಯ ಸಮಸ್ಯೆ, ಬೋನಸ್ ಸಮಸ್ಯೆ, ಕೈಗಾರಿಕಾ ಅಪಘಾತಗಳಿಗೆ ಪರಿಹಾರ. ಒಂದು ಮತ್ತು 2 ಸಮಸ್ಯೆ ರೈಟ್ ಆನ್ಸರ್ ನೋಡಿ. ಉಡಾನ್ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದೆ? ಉಡಾನ್ ಯೋಜನೆ ಪ್ರಾದೇಶಿಕ ವಾಯು ಸಂಪರ್ಕದ ಕೈಗೆಟುಕುವ ಉತ್ತೇಜಿಸುವುದು. ಇದೇ ರೈಟ್ ಆನ್ಸರ್ ನೋಡಿ. ಪ್ರಾದೇಶಿಕ ವಾಯು ಸಂಪರ್ಕದ ಅಂತಾರಾಷ್ಟ್ರೀಯ ದರಗಳನ್ನು ಕಡಿಮೆ ಮಾಡಕ್ಕಾಗಲ್ಲ. ಇವತ್ತು ದೇಶ ವಿದೇಶಗಳ ಮಧ್ಯದಲ್ಲಿ ವಾಯು ಸಾರಿಗೆಯನ್ನ ಆತರ ಕಂಟ್ರೋಲ್ ಮಾಡಕ್ಕಾಗಲ್ಲ. ಪ್ರಾದೇಶಿಕ ವಾಯು ಸಾರಿಗೆ ಇದೆಯಲ್ಲ, ಈ ಪ್ರಾದೇಶಿಕ ವಾಯು ಸಂಪರ್ಕದವನ್ನ ಅತ್ಯಂತ ಕಡಿಮೆ ಬೆಲೆಗೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿಭಾಯಿಸುವಂತ ಉದ್ದೇಶಕ್ಕಾಗಿ ಈ ಉಡಾನ್ ಯೋಜನೆ ಜಾರಿಗೆ ಬಂತು. ಉಡಾನ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? 2015, 2018, 2017,
2020. ಉಡಾನ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದಂತ ಉತ್ತರ 2017. ರೈಟ್ ಆನ್ಸರ್ ನೋಡಿ. 2017 ಉಡಾನ್ ಯೋಜನೆ ಜಾರಿಗೆ ಬಂದ ವರ್ಷ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನಗೊಂಡ ವರ್ಷ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನಗೊಂಡ ವರ್ಷ ಯಾವುದು? ಶಬಾಷ್. 2000 ಡಿಸೆಂಬರ್ 25 ನೋಡಿ. ಡಿಸೆಂಬರ್ 25 ರೈಟ್ ಆನ್ಸರ್ ನೋಡಿ. 2025 ಡಿಸೆಂಬರ್ 25 ಅಟಲ್ ಬಿಹಾರ್ ವಾಜಪೇಯಿ ಅವರು ಜನ್ಮ ತಾಳಿದಂತ ದಿನ ಇದು. ಡಿಸೆಂಬರ್ 25 ರೈಟ್ ಆನ್ಸರ್. 2011 ಜನಗಣತಿಯ ಪ್ರಕಾರ ಭಾರತ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ರಾಜ್ಯ. ಕಡಿಮೆ ಜನಸಾಂದ್ರತೆ ಅರುಣಾಚಲ ಪ್ರದೇಶ, ಹೆಚ್ಚು ಜನಸಾಂದ್ರತೆ ಯಾವುದು? ಪಶ್ಚಿಮ ಬಂಗಾಳ. ಸಾರಿ, ಬಿಹಾರ್ ಇರಬೇಕು, ಪಶ್ಚಿಮ ಬಂಗಾಳ ಕೊಟ್ಟೆ ನಮ್ಗೆ. ಸಿಡಿ ಇದೆಯಾ? ಡಿಸಿ ಇದೆಯಾ? ಡಿಸಿ ಅದೇ ಆನ್ಸರ್ ಆಗಿರುತ್ತೆ ನೋಡಿ. ಡಿಸಿನೇ ಆನ್ಸರ್ ಆಗಿರುತ್ತೆ ನೋಡಿ. ಕಡಿಮೆ ಅರುಣಾಚಲ ಪ್ರದೇಶ ಆದ್ರೆ ಹೆಚ್ಚು ಬಿಹಾರ್ ಬಿಟ್ಟರೆ ನೆಕ್ಸ್ಟ್ ಪಶ್ಚಿಮ ಬಂಗಾಳ. ಬಿಪಿ ಕಡಿಮೆ ಆದರೂ ಉತ್ತಮ ಅಂತ ಹೇಳಿದ್ದ ನೆನಪಿದೆಯಾ? ಬಿಪಿ ಕಡಿಮೆ ಆದರೆ ಉತ್ತಮ. ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ. ಟ್ರಿಕ್ ಬಹಳ ಸರಿ ಹೇಳಿಕೊಟ್ಟಿನೆಲ್ಲ ಇವ್ರನ್ನ. ಇವೆಲ್ಲ ಪರ್ಫೆಕ್ಟ್ ಆಗ್ಬೇಕು ನಿಮಗೆ. ಬಿಪಿ ಕಡಿಮೆ ಆದರೆ ಉತ್ತಮ. ಬಿ ಅಂತಂದ್ರೆ ಏನು? ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ. ಬಂಗಾಳದ ಕಣ್ಣೀರ್ ನದಿ ಯಾವುದು? ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಯಾವ್ದನ್ನು ಕರೀತಾರಂದ್ರ ದಾಮೋದರ್ ನದಿ ನೋಡಿ. ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಹೇಳಿ ಕರೀತಾರೆ. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವ್ದಂದ್ರ ದಾಮೋದರ್. ಒಡಿಶಾ ರಾಜ್ಯದ ಕಣ್ಣೀರ್ ನದಿ ಮಹಾನದಿ ನೋಡಿ. ಮಹಾನದಿಯನ್ನ ಒಡಿಶಾ ರಾಜ್ಯದ ಕಣ್ಣೀರ್ ನದಿ ಅಂತ ಕರೀತಾರೆ. ಬನ್ಸಾಗರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬನ್ಸಾಗರ ಅಣೆಕಟ್ಟನ್ನ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಬನ್ಸಾಗರ್ ಎಂಬ ಅಣೆಕಟ್ಟನ್ನು ಯಾವ ನದಿಗೆ ಅಂದ್ರ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬನ್ಸಾಗರ ಅಣೆಕಟ್ಟು. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದಿಂದ ಕೂಡಿರುವಂತ ಪರ್ವತ ಶ್ರೇಣಿಯ ಮತ್ತೊಂದು ಹೆಸರೇನು? ಪಶ್ಚಿಮ ಘಟ್ಟಗಳ ಅತಿ ಎತ್ತರದಿಂದ ಕೂಡಿದ ಮತ್ತೊಂದು ಪರ್ವತ ಹೆಸರು ಸಹ್ಯಾದ್ರಿ ಬೆಟ್ಟಗಳು. ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತೇಳಿ ಯಾವ ರಾಜ್ಯದಲ್ಲಿ ಕರೀತಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಸಹ್ಯಾದ್ರಿ ಬೆಟ್ಟ ಅಥವಾ ಮಳೆಯ ನಾಡು ಅಂತ ಕರೀತಾರೆ. ಮಳೆಯ ನಾಡು. ಮಳೆಯ ನಾಡು ಅಂದ್ರು ಒಂದೇ, ಮಲ್ನಾಡ್ ಅಂದ್ರು ಒಂದೇ. ಮಲ್ನಾಡ್ ಅಥವಾ ಮಳೆಯ ನಾಡು. ಹಿಮಾಲಯ ಪರ್ವತಗಳ ಪಾದ ಬೆಟ್ಟಗಳನ್ನ ಯಾವ ಹೆಸರಿಂದ ಕರೀತಾರೆ? ಹಿಮಾಲಯ ಬೆಟ್ಟಗಳ ಪಾದ ಬೆಟ್ಟಗಳನ್ನ, ಹಿಮಾಲಯ ಪರ್ವತಗಳಲ್ಲಿ ಪಾದ ಬೆಟ್ಟಗಳನ್ನ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಕೆಳ ಹಿಮಾಲಯವನ್ನ ಶಿವಾಲಿಕ್ ಬೆಟ್ಟಗಳು ಅನ್ನುವಂತ ಹೆಸರಿಂದ ಕರೀತಾರೆ. ಅಂಕಲೇಶ್ವರ ಪೆಟ್ರೋಲಿಯಂ ಎಣ್ಣೆ ಬಾವಿ ಈ ಕೆಳಗಿನ ಯಾವ ಸ್ಥಳದ ಹತ್ತಿರದಲ್ಲಿದೆ? ಯಾವ ಸ್ಥಳದ ಹತ್ತಿರದಲ್ಲಿದೆ? ಇದು ಕೂಡ ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ದಿಗ್ಬಾಯಿ, ಮುಂಬೈ, ಸೂರತ್, ವಿಶಾಖಪಟ್ಟಣ. ಸೂರತ್ ರೈಟ್ ಆನ್ಸರ್ ನೋಡಿ. ಸೂರತ್ದ ಸಮೀಪ ಸೂರತ್. ಬಾಂಬೆ ಹೈ ಅನ್ನುವುದು ಯಾವುದರ ಸಮೀಪದಲ್ಲಿದೆ? ಬಾಂಬೆ ಹೈ ಬಾಂಬೆ ಹೈ ಅನ್ನೋದು ಮುಂಬೈ ಸಮೀಪದಲ್ಲಿದೆ ನೋಡಿ. ಮುಂಬೈ ಸಮೀಪದಲ್ಲಿದೆ.
ರಾವಾ ರಾವಾ ಎಂಬ ಪ್ರಸಿದ್ಧವಾದ ಪೆಟ್ರೋಲಿಯಂ ನಿಕ್ಷೇಪ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ನೋಡಿ, ವಿಶಾಖಪಟ್ಟಣ ಆಂಧ್ರ ಪ್ರದೇಶ. ಸುಂದ್ರಿ ಮರಗಳು ಮುಖ್ಯವಾಗಿ ಇರುವುದು ಯಾವ ಅರಣ್ಯದಲ್ಲಿ, ಯಾವ ಪ್ರದೇಶದಲ್ಲಿ ಸುಂದ್ರಿ ಮರಗಳು ಕಂಡು ಬರ್ತವೆ? ಸುಂದರಿ ಮರಗಳಲ್ಲಿ ಮುಖ್ಯವಾಗಿ ಬೆಳೆಯುವಂತ ಅರಣ್ಯ ಯಾವ್ದಂದ್ರ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ನೋಡಿ, ಮ್ಯಾಂಗ್ರೋವ್ಸ್ ಫಾರೆಸ್ಟ್, ಮ್ಯಾಂಗ್ರೋವ್ಸ್ ಫಾರೆಸ್ಟ್. ಜಾಗತಿಕ ತಾಪಮಾನದ ಪರಿಣಾಮ ಏನು? ಸಮುದ್ರ ಮಟ್ಟ ಕುಸಿದು ಹಿಮ ಸಂಗ್ರಹ, ಹೆಚ್ಚು ಮಳೆ ಪ್ರವಾಹ, ಜಾಗತಿಕ ಭೂಮಿ ಮತ್ತು ಸಮುದ್ರದ ಉಷ್ಣತೆ ಹೆಚ್ಚಳ, ಹವಳ ಬಂಡಿಗಳು ಮತ್ತು ಪರ್ವತ ಪರಿಸರ ವ್ಯವಸ್ಥೆ ಬೆಳವಣಿಗೆ. ಸಿಂಪಲ್ ಕ್ವಶನ್ ಇದೆ ನೋಡಿ ಇದನ್ನು. ಇದು ಜಾಗತಿಕ ಭೂಮಿಯ ಉಷ್ಣಾಂಶ ಹೆಚ್ಚಳ ಅಂತ ಹಾಕಬೇಕು. ಇರ್ಲಿ, ಅವೆರಡು ಕೂಡ ಕೊಟ್ಬಿಟ್ಟಾನೆ. ಇದೇ ರೈಟ್ ಆನ್ಸರ್. ಸಮುದ್ರದ ಉಷ್ಣತೆ ಹೆಚ್ಚಳ ರೈಟ್ ಆನ್ಸರ್ ನೋಡಿ. ಜಾಗತಿಕ ಪರಿಣಾಮದ ತಾಪಮಾನದ ಪರಿಣಾಮ. ಬೆಚ್ಚಗಿನ ಮತ್ತು ಆರ್ದ್ರ ಪರಿಸ್ಥಿತಿ ಹೊಂದಿರುವಂತ ಕಾಡುಗಳನ್ನು ಹೊಂದಿರುವ ಪ್ರದೇಶ ಭಾರತದ ಅಲ್ಪ ಶುಷ್ಕ ತೇವಿನೊಂದಿಗೆ ಹೆಚ್ಚಿನ ಮಳೆಯಾಗುವ ಈ ಕೆಳಗಿನ ಕಾಡುಗಳಿಗೆ ಏನಂತ ಕರೀತಾರೆ? ಯಾವ ಹೆಸರಿಂದ ಕರೀತಾರೆ ಅವುಗಳನ್ನು? ಎವರ್ಗ್ರೀನ್ ಫಾರೆಸ್ಟ್ ಗಳಂತ ಕರೀತಾರೆ. ಎವರ್ಗ್ರೀನ್ ಫಾರೆಸ್ಟ್ ಗಳಂದ್ರು ಒಂದೇ, ನಿತ್ಯ ಹರಿದ್ವರ್ಣ ಕಾಡುಗಳಂದ್ರು ಒಂದೇ. ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ, ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ, ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ, ಬಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ. ಯಾವ ರಾಷ್ಟ್ರೀಯ ಉದ್ಯಾನವನವು ಬಿಳಿಯ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ? ಯಾವ ರಾಷ್ಟ್ರೀಯ ಉದ್ಯಾನವನವು ಬಿಳಿಯ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ? ಬಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದ ಬಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂದ್ರ ಬಿಳಿಯ ಹುಲಿಗಳಿಗೆ ಫೇಮಸ್ ಆಗಿದೆ. ರೆಡ್ ಪಾಂಡಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೆಡ್ ಪಾಂಡಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೆಡ್ ಪಾಂಡಗಳಿಗೆ. ರೆಡ್ ಪಾಂಡಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಎಸ್, ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಸಿಕ್ಕಿಂ ರಾಜ್ಯದಲ್ಲಿ. ಸಿಕ್ಕಿಂ ರಾಜ್ಯದ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್. ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವ ರಾಜ್ಯ ಯಾವುದು?
ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವ ರಾಜ್ಯ ಯಾವುದು? ಯಾವ ರಾಜ್ಯವು ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುತ್ತದೆ? ದೇಶದಲ್ಲಿ ಗರಿಷ್ಠ ಸೋಯಾಬೀನ್ ಬೆಳೆಯುವ ರಾಜ್ಯ ಅಂದ್ರೆ ಮಧ್ಯಪ್ರದೇಶ ನೋಡಿ. ಇದು 2017ರ KS ಕ್ವಶನ್. ಹಿಂಗೆ ಕೇಳಲಿ, ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವ್ದಂದ್ರ ಸೋಯಾಬೀನ್ ಇಡೀ ದೇಶದಲ್ಲಿ ಹೈಯೆಸ್ಟ್ ಬೆಳೆಯುವಂತ ರಾಜ್ಯ ಮಧ್ಯಪ್ರದೇಶ. ಇವುಗಳಲ್ಲಿ ಅತಿ ಹೆಚ್ಚು ಸಜ್ಜಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಗರಿಷ್ಠ ಸಜ್ಜಿ ಬೆಳೆಯುವ ರಾಜ್ಯ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಜ್ಜಿಯನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ರಾಜಸ್ಥಾನ್ ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಸಜ್ಜಿ ಬೆಳೆಯುವಂತ ರಾಜ್ಯ ಅಂದ್ರೆ ರಾಜಸ್ಥಾನ್. ಅತಿ ಹೆಚ್ಚು ಗೋಧಿ ಉತ್ಪಾದನೆ ಮಾಡುವ ರಾಜ್ಯ? ಗೋಧಿಗೆ ಅತಿ ಹೆಚ್ಚು ಫೇಮಸ್ ಆಗಿರುವಂತ ರಾಜ್ಯ ಯಾವುದು? ಉತ್ತರ ಪ್ರದೇಶ ನೋಡಿ, UP. ದೇಶದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂತ ರಾಜ್ಯ ಯಾವ್ದಂದ್ರ ಉತ್ತರ ಪ್ರದೇಶ್. ಹೈಯೆಸ್ಟ್ ಸೆಣಬು ಉತ್ಪಾದನೆ ಮಾಡುವ ರಾಜ್ಯ ಅಂದ್ರ ಪಶ್ಚಿಮ ಬಂಗಾಳ ನೋಡಿ. ಸೆಣಬು ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ರಾಗಿ ಬೆಳೆಯುವ ರಾಜ್ಯ ಅಂದ್ರ ಕರ್ನಾಟಕ. ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಕರ್ನಾಟಕ. ರೇಷ್ಮೆ ಬೆಳೆಯುವ ರಾಜ್ಯ ಕರ್ನಾಟಕ. ಈರುಳ್ಳಿ ಬೆಳೆಯುವ ರಾಜ್ಯ ಮಹಾರಾಷ್ಟ್ರ. ಏಳು ವಲಯಗಳು, 8 ವಲಯಗಳು, 10 ವಲಯಗಳು, 15 ವಲಯಗಳು. ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಸಾಂಸ್ಕೃತಿಕ ವಲಯಗಳ ಸಂಖ್ಯೆ ಎಷ್ಟು? ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಸಾಂಸ್ಕೃತಿಕ ವಲಯಗಳ ಸಂಖ್ಯೆ ಎಷ್ಟು? ಒಟ್ಟು ಎಷ್ಟು ಸಾಂಸ್ಕೃತಿಕ ವಲಯಗಳು ಕಂಡು ಬರ್ತವೆ ದೇಶದಲ್ಲಿ ಅಂದ್ರೆ ಟೋಟಲ್ 7 ಸಾಂಸ್ಕೃತಿಕ ವಲಯಗಳದ ನೋಡಿ. ದೇಶದಲ್ಲಿ ಒಟ್ಟು 7 ಸಾಂಸ್ಕೃತಿಕ ವಲಯಗಳನ್ನು ನೋಡ್ತೀವಿ. ಪೆರಿಯಾರ್ ಅಣೆಕಟ್ಟು, ನಾಗಾರ್ಜುನ ಅಣೆಕಟ್ಟು, ಗೋವಿಂದ ವಲ್ಲಭ ಪಂತ ಅಣೆಕಟ್ಟು, ಗೋವಿಂದ ಸಾಗರ ಅಣೆಕಟ್ಟು. ಯಾವ ಅಣೆಕಟ್ಟನ್ನ ಬಾಕ್ರನಂಗಲ್ ಅಣೆಕಟ್ಟು ಎಂದು ಕರೆಯುತ್ತಾರೆ? ಯಾವ ಅಣೆಕಟ್ಟನ್ನ ಬಾಕ್ರನಂಗಲ್ ಅಣೆಕಟ್ಟು ಎಂದು ಕರೆಯುತ್ತಾರೆ? ರೈಟ್. ಬಾಕ್ರನಂಗಲ್ ಅಣೆಕಟ್ಟು ಅಂದ್ರೆ ಒಂದೇ, ಗೋವಿಂದ ಸಾಗರ ಅಣೆಕಟ್ಟು ಅಂದ್ರೆ ಒಂದೇ. ಈ ಗೋವಿಂದ ಸಾಗರ ಅಣೆಕಟ್ಟನ್ನ ಬಾಕ್ರನಂಗಲ್ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟನ್ನ ರಿಹಾಂದ ಅಣೆಕಟ್ಟು ಅಂತ ಕರೀತಾರೆ. ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಎಲ್ಲಿದೆ ಅಂದ್ರೆ, ರಿಹಾಂದ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಎಸ್, ಉತ್ತರ ಪ್ರದೇಶದಲ್ಲಿ ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟು. ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದವರು. ಮತ್ತೆ ಭಾರತಕ್ಕೆ 1927 ಸೈಮನ್ ಆಯೋಗ ಬಂದಾಗ ಸೈಮನ್ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡಿದವರು ಯಾರು ಅಂತಂದ್ರೆ ಈ ಒಂದು ಗೋವಿಂದ ವಲ್ಲಭ ಪಂತರು. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ಅಣೆಕಟ್ಟು. ಕೇರಳ ರಾಜ್ಯ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು. ಕೇರಳ ಮತ್ತು ತಮಿಳುನಾಡುಗಳಲ್ಲಿ 2 ರಾಜ್ಯಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಯಾವುದಂದ್ರೆ ಮುಳ್ಳಾ ಪೆರಿಯಾರ್ ಅಣೆಕಟ್ಟು ನೋಡಿ. ಯಾಕಂದ್ರೆ
ಇದನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮುಳ್ಳಾ ಪೆರಿಯಾರ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಸೇಮ್ ಪೆರಿಯಾರ್ ನದಿಗೆ ಅಡ್ಡಲಾಗಿನೇ ಕಟ್ಟಲಾಗಿದೆ. ಪೆರಿಯಾರ್ ಅಣೆಕಟ್ಟು ಪೆರಿಯಾರ್ ನದಿಗೆ ಅಡ್ಡಲಾಗಿನೇ ಕಟ್ಟಲಾಗಿದೆ ಕೇರಳ ರಾಜ್ಯದಲ್ಲಿ ಮುಳ್ಳಾ ಪೆರಿಯಾರ್ ಅಣೆಕಟ್ಟು. ಸಿಂಗ್ರೌಲಿ, ಖೇತ್ರಿ, ಕೋರಲ್, ಲೇಹ. ಇದರಲ್ಲಿ ಪ್ರಸಿದ್ಧವಾಗಿರುವಂತಹ ಕಲ್ಲಿದ್ದಲು ನಿಕ್ಷೇಪ ಯಾವುದು? ಇದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕಲ್ಲಿದ್ದಲದ ನಿಕ್ಷೇಪ ಯಾವುದು? ಅತ್ಯಂತ ಪ್ರಸಿದ್ಧವಾದ ಕಲ್ಲಿದ್ದಲದ ನಿಕ್ಷೇಪ ಯಾವುದು? ಸರಿಯಾದಂತ ಉತ್ತರ ಸಿಂಗ್ರೌಲಿ. ರೈಟ್ ಆನ್ಸರ್ ನೋಡಿ. ಸಿಂಗ್ರೌಲಿ ಯಾವ ರಾಜ್ಯದಲ್ಲಿದೆ? ಸಿಂಗ್ರೌಲಿ ಎಂಬ ಕಲ್ಲಿದ್ದಲು ನಿಕ್ಷೇಪ ವಿಠಲ್ ಕರೆಕ್ಟ್. ಸರಿಯಾದಂತ ಉತ್ತರ ಮಹಾರಾಷ್ಟ್ರ ನೋಡಿ, ಸಾರಿ ಮಧ್ಯಪ್ರದೇಶ್. MP ಮಧ್ಯಪ್ರದೇಶ್. ಸಿಂಗ್ರೌಲಿ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ. ಮಧ್ಯಪ್ರದೇಶದ ಪ್ರಸಿದ್ಧವಾಗಿರುವಂತಹ ಕಲ್ಲಿದ್ದಲದ ನಿಕ್ಷೇಪ. ನಮ್ಮ ದೇಶದಲ್ಲಿ ಇವತ್ತಿಗೂ ಫೇಮಸ್ ಆಗಿರುವಂತಹ ಕಲ್ಲಿದ್ದಲು ನಿಕ್ಷೇಪಗಳಂದ್ರ ಒಂದು ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಜರಿಯಾ ಅನ್ನುವಂಥ ಸ್ಥಳ. ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಜರಿಯಾ, ಇದನ್ನು ಕಲ್ಲಿದ್ದಲದ ತವರು ಮನೆ ಅಂತ ಕರೀತಾರೆ. ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಜರಿಯಾ ಒಂದು. ಇನ್ನು ಎರಡನೇದ್ದು ಪಶ್ಚಿಮ ಬಂಗಾಳದ ರಾಣಿಗಂಜ್ ಒಂದು. ಇದ್ರ ಮೇಲೆ ಬಹಳ ಸಾರಿ ಕ್ವಶನ್ ಕೇಳ್ಯಾನ, ರಾಣಿಗಂಜ್ ಅನ್ನುವಂಥ ಸ್ಥಳ. ಯಾಕಂದ್ರೆ ಇದು ಭಾರತದ ಮೊದಲ ಕಲ್ಲಿದ್ದಲದ ನಿಕ್ಷೇಪನೆ ಇದು, ಪಶ್ಚಿಮ ಬಂಗಾಳದ ರಾಣಿಗಂಜ್ ಅನ್ನುವಂಥ ಸ್ಥಳ. ಇನ್ನ ಮಧ್ಯಪ್ರದೇಶದ ಸಿಂಗ್ರೌಲಿ ಒಂದು. ತೆಲಂಗಾಣದ ಕರೀಂನಗರ್ ಇದು ಕೂಡ ಕಲ್ಲಿದ್ದಲಿಗೆ ಫೇಮಸ್ ಆಗಿರುವಂತ ಸ್ಥಳ. ಆಮೇಲೆ ಛತ್ತೀಸ್ಗಢ ರಾಜ್ಯದಲ್ಲಿ ಬಾರ್ಕಾರ್ ಅನ್ನುವಂಥ ಸ್ಥಳ, ಇದು ಕೂಡ ಕಲ್ಲಿದ್ದಲು ಮತ್ತು ಕಬ್ಬಿಣಕ್ಕೆ ಫೇಮಸ್ ಆಗಿರುವಂತ ಸ್ಥಳನೇ. ಇವೆಲ್ಲ ಫೇಮಸ್ ಕಲ್ಲಿದ್ದಲದ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿರುವಂತ ಸ್ಥಳಗಳನ್ನೇ. ಬಾಕ್ರಾನಂಗಲ್, ಹಿರಾಕುಡ್, ತೆಹರಿ, ಬನ್ಸಾಗರ್. ಇಂದಿರಾ ಗಾಂಧಿ ಕಾಲುವೆ ಈ ಕೆಳಗಿನ ಯಾವ ಅಣೆಕಟ್ಟಿನ ಕಾಲುವೆಯಾಗಿದೆ? ಇಂದಿರಾ ಗಾಂಧಿ ಕಾಲುವೆ ಈ ಕೆಳಗಿನ ಯಾವ ಅಣೆಕಟ್ಟಿನ ಕಾಲುವೆಯಾಗಿದೆ? ಯಾಕೆ ಇಂದಿರಾ ಗಾಂಧಿ ಕಾಲುವೆ ಮೇಲೆ ಪದೇ ಪದೇ ಪ್ರಶ್ನೆ ಕೇಳ್ತಾನಂದ್ರೆ ಇದು ಭಾರತ ದೇಶದ ಅತಿ ಉದ್ದವಾದ ಕಾಲುವೆ. ಇದು ಸುಮಾರು 760 ಕಿಲೋಮೀಟರ್ ಉದ್ದವಾಗಿರುವಂತ ಇಂದಿರಾ ಗಾಂಧಿ ಕಾಲುವೆ ಎಷ್ಟು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತದೆ ಅಂದ್ರೆ 3 ರಾಜ್ಯಗಳು. 3 ರಾಜ್ಯಗಳು ಯಾವಂದ್ರ ಒಂದು ರಾಜಸ್ಥಾನ್, ಎರಡು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತೆ ಹರಿಯಾಣ. ರಾಜಸ್ಥಾನ್, ಪಂಜಾಬ್, ಹರಿಯಾಣ ಈ 3 ರಾಜ್ಯಗಳಿಗೆ 760 ಕಿಲೋಮೀಟರ್ ಉದ್ದವಾಗಿರುವಂತ ಭಾರತ ಅತಿ ಉದ್ದವಾದ ಕಾಲುವೆ ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಯಾವ ಅಣೆಕಟ್ಟಿನ ಕಾಲುವೆ ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆ. ಇದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸಟ್ಲೇಜ್ ನದಿ ಯಾವ ನದಿಯ ಉಪನದಿ? ಎಕ್ಸಲೆಂಟ್, ಸಿಂಧೂ ನದಿಯ ಉಪನದಿ ನೋಡಿ. ಸಿಂಧೂ ನದಿಯ ಉಪನದಿ, ಭಾರತ ದೇಶದ ನದಿಗಳ ತಂದೆ ಎನಿಸಿಕೊಂಡಿರತಕ್ಕಂತ ಸಿಂಧೂ ನದಿಯ ಉಪನದಿ ಯಾವುದಂದ್ರ ಸಟ್ಲೇಜ್. ಇಂಡಸ್. ಭಾರತದ ಅತ್ಯಂತ ಉದ್ದವಾಗಿರುವ ಅಣೆಕಟ್ಟು ಯಾವುದು? ಇಡೀ ದೇಶದಲ್ಲಿ ಅತಿ ಉದ್ದವಾಗಿರುವಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ನೋಡಿ. ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ, ದೇಶದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟಾದ್ರೆ
ಭಾರತ ದೇಶದ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ತೆಹರಿ ಎಂಬುದು ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು. ಅತಿ ಉದ್ದವಾದ ಅಣೆಕಟ್ಟು ಅಂದ್ರೆ ಹಿರಾಕುಡ್ ಅಣೆಕಟ್ಟು. ಬನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಇದು ಸೋನು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 2020 ಸಿವಿಲ್ PSI ಕ್ವಶನ್. ಸೋನು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬನ್ಸಾಗರ ಅಣೆಕಟ್ಟು. ಬನ್ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಎಸ್, MG ಪಾಟೀಲ್ ಕರೆಕ್ಟ್. ಮಧ್ಯಪ್ರದೇಶದಲ್ಲಿ ಕಟ್ಟಲಾಗಿದೆ ನೋಡಿ, MP. ಮಧ್ಯಪ್ರದೇಶದಲ್ಲಿ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಹಾಗಾದ್ರೆ ಸೋನು ಯಾವ ನದಿಯ ಉಪನದಿಯಾಗಿದೆ? ಸೋನು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಗಂಗಾ ನದಿಯ ಉಪನದಿ. ಡೈರೆಕ್ಟ್ ಇದು ಗಂಗಾ ನದಿಯ ಉಪನದಿ ಅಂದ್ರೆ ಸೋನು. ಸೋನು ನದಿಯ ಉಪನದಿ ಅಂದ್ರೆ ರಿಹಾಂದ್. ಯಮುನಾ ನದಿ ಅಲ್ಲ, ಯಮುನಾ ನದಿಗೆ 4 ಉಪನದಿಗಳದಾವೆ. ಯಮುನಾ ನದಿಗೆ ಉಪನದಿಗಳಂದ್ರ ಚಂಬಲ್ ನದಿ, ಬೆಟ್ವಾ ನದಿ, ಕೇನ್ ನದಿ ಮತ್ತೆ ಸಿಂಧ್ ನದಿ. ಚಂಬಲ್, ಬೆಟ್ವಾ, ಕೇನ್, ಸಿಂಧ್ ಇವೆಲ್ಲ ಬಲದಂಡೆ ಉಪನದಿಗಳು. ಹಾಗಾದ್ರೆ ಎಡದಂಡೆ ಉಪನದಿ ಯಾವುದು? ಎಕ್ಸಲೆಂಟ್, ಟೋನ್. ಟೋನ್ ಎಂಬುದು ಎಡದಂಡೆ ಉಪನದಿ ನೋಡಿ. ಟೋನ್ ಅದಲ್ಲ, ಇದು ಎಡದಂಡೆ ಉಪನದಿ. ಟೋನ್ ಎಂಬುದು ಎಡದಂಡೆಯ ಉಪನದಿ. ನೆಕ್ಸ್ಟ್, ಹತ್ತಿ, ಜೋಳ, ರಾಗಿ, ಶೇಂಗಾ. AB, ABC, ABCD, BCD. ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಯಾವುವು? ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತ 2 ಪ್ರಮುಖವಾಗಿರುವಂತ ಬೆಳೆಗಳು ಅಂತಂದ್ರೆ ಒಂದು ಹತ್ತಿ, ಇನ್ನೊಂದು ಜೋಳ. ಈ ಹತ್ತಿ ಮತ್ತು ಜೋಳಗಳದವಲ್ಲ, ಇವೆರಡು ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಮುಖವಾದಂತ ಬೆಳೆಗಳಾಗಿದ್ದಾವೆ. ಬಟ್ ರಾಗಿ ಆಗಲಿ ಶೇಂಗಾ ಆಗಲಿ ಇವೆಲ್ಲ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತ ಪ್ರಮುಖವಾದಂತ ಬೆಳೆಗಳು, ರಾಗಿ ಮತ್ತು ಶೇಂಗಾ.